1,000 ಕೋಟಿ ರೂಪಾಯಿ ಮೇಲ್ಪಟ್ಟು ಅದಕ್ಕೂ ಕೂಡ ನಾವು ಖರ್ಚನ್ನ ಮಾಡ್ತಾ ಇದ್ದೀವಿ. ಹೊಸದಾಗಿ ನಾವು ಡಬ್ಲಿಂಗ್ ಮಾಡ್ತಾ ಇದ್ದೀವಿ ಮತ್ತು ವಿದ್ಯುದ್ದೀಕರಣ ಮಾಡ್ತಾ ಇದ್ದೀವಿ. ಸ್ಟೇಷನ್ಗಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಒಂದೇ ಭಾರತ್ ಟ್ರೈನ್ಗಳನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಸುರಕ್ಷತೆಗಾಗಿ ಕವಚವನ್ನು ನಾವು ಅಳವಡಿಸಿದ್ದೀವಿ. ಈ ಕವಚ ಅಂತ ಏನೋ ಒಂದು ಮೇಕ್ ಇನ್ ಇಂಡಿಯಾ ಒಂದು ಇದು ಮಾಡಿದ್ದೀವಿ. ಅದನ್ನು ಹೈದರಾಬಾದ್ನಿಂದ ನಮ್ಮ ಎಲ್ಲಿಯದು ಬೀದರ್ವರೆಗೂ ಕೂಡ 200ಕ್ಕೂ ಮೇಲ್ಪಟ್ಟು 100 ಚಿಲ್ಲರೆ ಕಿಲೋಮೀಟ್ರನ್ನು ಅಳವಡಿಸ್ತಕ್ಕಂಥ ಕೆಲಸ ಈಗಾಗಲೇ ಮುಗೀತಾ ಬಂದಿದೆ. ಅದಲ್ದಿರ ಬುಲೆಟ್ ಟ್ರೈನನ್ನು ಕೂಡ ನಾವು ಮುಂದಿನ ವರ್ಷ ಲೋಕಾರ್ಪಣೆ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದೇವೆ. ನಮ್ಮ ಭಾರತ್ ರ್ಯಾಪಿಡ್ ರೈಲು ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಇಂಜಿನ್ಗಳ ನಿರ್ಮಾಣ ಎಲ್ಲವೂ ಕೂಡ ಭಾರತ ದೇಶದ ವ್ಯವಸ್ಥೆಯನ್ನು ಮಾಡ್ತಾರೆ. ಒಂದೇ ಭಾರತ್ ಸ್ಲೀಪರು ಇತ್ಯಾದಿ ಅನೇಕ ಹೊಸ ಟ್ರೈನ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಡಬ್ಲಿಂಗು 2009ರಿಂದ 2010ರವರೆಗೆ UPA ಗೌರ್ಮೆಂಟ್ ಇದ್ದಾಗ ಡಬ್ಲಿಂಗ್ ಲೈನ್ಗಳು ಮಾಡೋದಕ್ಕೆ 11,500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 2025-26ರಲ್ಲಿ ನಾವು 70,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಅದಲ್ಲದೆ ಸುಮಾರು 10 ವರ್ಷಗಳಲ್ಲಿ ನಮ್ಮ ರಾಜ್ಯಕ್ಕೆ 40,000ಕ್ಕೂ ಮೇಲ್ಪಟ್ಟು ವಿವಿಧ ಅನುಷ್ಠಾನದ ಕಾಮಗಾರಿಗಳನ್ನು ವಿವಿಧ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರಸ್ತುತ ಕರ್ನಾಟಕದಲ್ಲಿ 11,800 ಕೋಟಿ ರೂಪಾಯಿಗಳ 9 ನೂತನ ರೈಲ್ವೆ ಮಾರ್ಗಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಅದರೊಳಗೆ ನಿಮ್ಮ ಯಾವುದು ತಳಕಲ್ಲು ವಾಡಿನ ಹಿಡಿದು ಯಾವ್ಯಾವುದಿದೆ ಅವೆಲ್ಲವನ್ನು ಕೂಡ ಡೀಟೇಲ್ ನಿಮಗೆ ಕೊಡ್ತೀನಿ. ಪ್ರಮುಖವಾಗಿ ಬಾಗಲಕೋಟೆ, ಕುರ್ಚಿ, ಧಾರವಾಡ, ಬೆಳಗಾವಿ, ಗದಗ ವಾಡಿ, ತಳಕವಾಡಿ ವಾಡಿ ಅಂತ ಇದೆ. ಗದಗ ಅಂತ ಮೊದಲಿಂದ ಹಾಕ್ಕೊಂಡಿದ್ದರಿಂದ ಆ ತಳಕಲ್ಲಿಂದ ನಾವು ಶುರು ಮಾಡಿರೋ ತಳಕಲ್ಲು ವಾಡಿ, ಗಿಣಿಗೇರ ರಾಯಚೂರು, ಶಿವಮೊಗ್ಗ ರಾಣಿಬೆನ್ನೂರು, ತುಮಕೂರು ರಾಯದುರ್ಗ, ತುಮಕೂರು ಚಿತ್ರದುರ್ಗ ದಾವಣಗೆರೆ, ಕಡೂರು ಚಿಕ್ಕಮಗಳೂರು ಬೇಲೂರು, ಹಾಸನ ಬೇಲೂರು, ಕುಪ್ಪಮ್ಮು ಇತ್ಯಾದಿ ಈ ಒಂದು ಯೋಜನೆಗಳಿಗೆ 12,000 ಕೋಟಿ ರೂಪಾಯಿಗಳನ್ನು ಈ ವರ್ಷದಲ್ಲಿ ಬಿಡುಗಡೆ ಮಾಡಿದ್ದೀವಿ ಸರ್. 12,000 ಹಳೆಯ ಯೋಜನೆಗಳು ಯಾವುವು ನಮ್ಮ ಕಾರಣವಲ್ಲ. ಹಳೆಯ ಯೋಜನೆಗಳಿಗೆ ಯಾವುದೂ ಕೂಡ ಯೋಜನೆಗಳಾಗಿರಬಾರ್ದು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಿಗಳು ಆ ಯೋಜನೆಯ ಸಾಧಕ ಬಾಧಕಗಳನ್ನು ನೋಡಿ ಎಲ್ಲಕ್ಕೂ ಕೂಡ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇವತ್ತು ನಾನು ಕೂಡ ರಾಜ್ಯ ಸರ್ಕಾರವನ್ನು ರೈಲ್ವೆ ಇಲಾಖೆಯಲ್ಲಿ ಹಿಂದೆ ಇದ್ದಂಥ ಸರ್ಕಾರಗಳು, ಅದು BJP ಸರ್ಕಾರನೂ ಇತ್ತು, ಕಾಂಗ್ರೆಸ್ ಸರ್ಕಾರನೂ ಇತ್ತು. ಅಂಥ ಸಂದರ್ಭದಲ್ಲಿ ಲ್ಯಾಂಡ್ ಅಕ್ವಿಜೇಷನ್ಗೆ 50% ರಾಜ್ಯ ಸರ್ಕಾರ, 50% ನಮ್ಮ ಸರ್ಕಾರ ಅಂತ ಪುಸ್ತಕದಲ್ಲಿ ಒದ್ದಾಡ್ತಾ ಇತ್ತು. ನಾನೇ ಮಂತ್ರಿಯಾಗಿ 16 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾತಾಡಿ ಈ 11-12 ಯೋಜನೆಗಳೇನಿದೆ ಯಜಮಾನ್ರೆ 1,800 2,000 ಎಕರೆಗೂ ಮೇಲ್ಪಟ್ಟು ಹಣವನ್ನು ಇದು ಎಕರೆಯನ್ನು ಜಾಗವನ್ನು ರೈಲ್ವೆ ಯೋಜನೆಗಳಿಗೆ ಕೊಡಿಸಿ 199 ಭಾಗ ಮಾಡಿಸಿ ಅವೆಲ್ಲವನ್ನು ಕೂಡ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.